ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಳೆದ 3 ತಿಂಗಳಿಂದ ನಿಮಗೆ ಪೆನ್ಷನ್ ಹಣ ಬಂದಿಲ್ವಾ? ಅದು ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಅಂಗವಿಕಲ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಇಂದಿರಾ ಗಾಂಧಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಆಗಿರ್ಬೋದು. ಈ ಥರದ ಪೆನ್ಷನ್ ಸ್ಕೀಮ್ಗಳಲ್ಲಿ ಕಳೆದ 3-4 ತಿಂಗಳಿಂದ ತುಂಬ ಜನರುಗಳಿಗೆ ಹಣ ಬಂದಿಲ್ಲ. ಇವಾಗ 2 ತಿಂಗಳ ಹಣ ರಿಲೀಸ್ ಆಗ್ತಾ ಇದೆ. ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು. ಹಾಗೆಯೇ ಸ್ನೇಹಿತರೆ ಈ ರೀತಿ ಡಾಟಾನ ನೀವು ಹೇಗೆ ಚೆಕ್ ಮಾಡಬೇಕು ಅದು ಕೂಡ ಮೊಬೈಲ್ನಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಸಂಪೂರ್ಣವಾಗಿ ನಿಮಗೆ ಪ್ರತಿ ತಿಂಗಳು ಬಂದಿರತಕ್ಕಂಥ ಹಣ ಯಾವ್ಯಾವ ಹಣ ಎಷ್ಟೆಷ್ಟು ಬಂದಿದೆ ಅನ್ನೋದು ಚೆಕ್ ಲಿಸ್ಟ್ನ ಕೂಡ ಇಲ್ಲಿ ಚೆಕ್ ಮಾಡ್ಬೋದು. ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಹಾಗೆಯೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ನೀವು ಅಲ್ಲಿ ಟೈಪ್ ಮಾಡಬೇಕು DSSP ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ ಬೆನಿಫಿಷರಿ ಸ್ಟೇಟಸ್ ರಿಪೋರ್ಟ್ ಅಂತ. ಆ ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಈ ರೀತಿ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಈ ಒಂದು ವೆಬ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ 3 ಡಾಟ್ಸ್ ಇದೆ ಮೇಲ್ಗಡೆ, ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ಸಬ್ ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ ನೀವು ಸ್ಕ್ರೋಲ್ ಮಾಡ್ಕೊಂಡ್ಬಂದು ಪ್ರದೇಶವಾರು ಪಿಂಚಣಿ ಮಾಹಿತಿ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಬೇಕು. ನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಮೊದಲಿಗೆ ಸೆಲೆಕ್ಟ್ ದ ಡಿಸ್ಟಿಕ್ ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ದ ತಾಲೂಕು ಅಂತ ಬರುತ್ತೆ, ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಗ್ರಾಮೀಣ ಅಥವಾ ನಗರ ಪ್ರದೇಶನ ಅಂತ ಕೇಳುತ್ತೆ, ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ಸೆಲೆಕ್ಟ್ ದ ಹೋಬಳಿ ಅಂತ ಕೇಳುತ್ತೆ, ಅದನ್ನು ಕ್ಲಿಕ್ ಮಾಡಿ ಓಕೆ ಅಂತ ಮಾಡಿ. ನಂತರ ಗ್ರಾಮ ಸೆಲೆಕ್ಟ್ ದ ವಿಲೇಜ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ನು ಹಾಕಿ ನೀವು ಸರ್ಚ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ತದನಂತರ ಸ್ನೇಹಿತರೆ, ನಿಮಗೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕು. ಈ ರೀತಿಯಾದಂತಹ ಬೆನಿಫಿಷರಿ ಸ್ಟೇಟಸ್ಸು ತೋರಿಸುತ್ತೆ. ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪೆನ್ಷನ್ ಬರ್ತಾ ಇರ್ತಕ್ಕಂಥ ಲೀಸ್ಟ್ ಕೂಡ ಇಲ್ಲಿ ಓಪನ್ ಆಗ್ತದೆ. ಕೆಳಗಡೆ ಪೇಜ್ ನಂಬರು ಕೂಡ ನಿಮಗೆ ಅಲ್ಲಿ ಶೋ ಆಗುತ್ತೆ. ಹಾಗೆಯೇ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ರನ್ನಿಂಗ್ ಅಂತ ಇರಬೇಕು. ಹಾಗೆಯೇ ನಿಮಗೆ ಯಾವಾಗ ನಿಮಗೆ ಪೆನ್ಷನ್ ಕನ್ವಿನ್ಸ್ ಆಯಿತು ಆ ಡೇಟ್ನು ಕೂಡ ಕೊಟ್ಟಿರ್ತಾರೆ. ನಿಮ್ಮ ಹೆಸರು ಶೋಧನೆ ಆಗಬೇಕು ಅಂದರೆ ಇಲ್ಲಿ ಪೇಜ್ ನಂಬರ್ 1 2 3 ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಹೆಸರು ಬರೋ ತನಕ ಕೂಡ ನೀವು ಸರ್ಚ್ನ ಮಾಡಬೇಕಾಗ್ತದೆ. ಅದನಂತರ ಸ್ನೇಹಿತರೆ, ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು, ಇಲ್ಲಿ ರನ್ನಿಂಗ್ ಅಂತ ಬರಬೇಕು. ಹಾಗೆಯೇ ಪೆನ್ಷನ್ ಬಂದಂಥ ದಿನಾಂಕ 2 ಕೂಡ ಅಲ್ಲಿ ಶೋ ಆಗುತ್ತೆ. ಸಪೋಸ್ ಇಲ್ಲಿ ಬೆನಿಫಿಷರಿ ಸ್ಟೇಟಸ್ ಅಥವಾ ಬೆನಿಫಿಷರಿ ID ಅಂತ ಇದೆ ನೋಡಿ, ಆ ಒಂದು ಐಡಿನ ನೀವು ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ತದನಂತರ ನೀವು ಮೇಲ್ಗಡೆ ಹೋಗಿ ಮತ್ತೆ ಒಂದು 3 ಡಾಟ್ಸ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ನಂತರ ಇಲ್ಲಿ ಪಕ್ಕದಲ್ಲಿ ಸಬ್ ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ ಪಿಂಚಣಿ ಸ್ಥಿತಿ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಪೆನ್ಷನ್ ID ನಂಬರು ಅಂದರೆ ಬೆನಿಫಿಷರಿ ID ನಂಬರ್ನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ನೀವು ಸರ್ಚ್ ಅಂತ ಮಾಡಬೇಕಾಗತ್ತೆ. ತದನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಈಗ ಬೆನಿಫಿಷರಿ ಸ್ಟೇಟಸ್ಸು ಇಲ್ಲಿ ಶೋ ಆಗುತ್ತೆ. ಸಂಧ್ಯಾ ಸುರಕ್ಷಾ ಯೋಜನೆ ಅಡಿ ರನ್ನಿಂಗ್ ಅಂತ ಇದೆ. ಹಾಗೆಯೇ ಎಷ್ಟು ಅಮೌಂಟ್ ಬರ್ತಾ ಇದೆ, ಹಾಗೆಯೇ ಸ್ಯಾಂಕ್ಷನ್ ಆರ್ಡರ್ ಡೇಟು ಯಾವ ಡೇಟಿಂದ ನಿಮಗೆ ಪೆನ್ಷನ್ ಸ್ಟಾರ್ಟ್ ಆಗಿದೆ ಎಲ್ಲ ತೋರಿಸುತ್ತೆ. ಇಲ್ಲಿ ನಾಡ ಕಚೇರಿ ರಿಕ್ವೆಸ್ಟ್ ID ಅಂತ ಇದೆ ನೋಡಿ, RD ನಂಬರ್ ಅಂತ. ಈ ಒಂದು ID ನಂಬರ್ನ ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕು. ನಂತರ ಕೆಳಗಡೆ ಬಂದು ಕ್ಲಿಕ್ ಕೇರ್ ಟು ಲೇಟೆಸ್ಟ್ ಪೇಮೆಂಟ್ ಅಂತ ಆಪ್ಷನ್ ಇದೆ ನೋಡಿ ರೆಡ್ಡಲ್ಲಿ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ RD ನಂಬರ್ನ ಪೇಸ್ಟ್ ಮಾಡಿ ಶೋ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾಗಿ ನಿಮಗೆ ಪ್ರತಿ ತಿಂಗಳು ಬಂದಿರತಕ್ಕಂಥ ಪೆನ್ಷನ್ ಅಮೌಂಟ್ನ ವಿವರಗಳು ಇಲ್ಲಿ ಶೋ ಆಗುತ್ತೆ. ಇವಾಗ ನೋಡ್ಬೋದು ಲೇಟೆಸ್ಟಾಗಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಹಣ ಬರಲಿಕ್ಕೋಸ್ಕರ ಕಾಲಮು ಓಪನ್ ಆಗಿದೆ. ಇಲ್ಲಿ ಸಕ್ಸಸ್ ಅಂತ ಬಂದಿದ್ರೆ ನಿಮಗೆ ಆಲ್ರೆಡಿ ಕ್ರೆಡಿಟ್ ಆಗಿದೆ ಅಂತ ಅರ್ಥ. ಇಲ್ಲಿ ಸಕ್ಸಸ್ ಏನೂ ಆಗಿಲ್ಲ, ಅಮೌಂಟ್ ಮಾತ್ರ ರಿಲೀಸ್ ಆಗಿದೆ ಮತ್ತು ಇನ್ನೂ ಖಾತೆಗೆ ಕೂಡ ಕ್ರೆಡಿಟ್ ಆಗಿಲ್ಲ. 2 ಅಮೌಂಟು ಕೂಡ ಒಂದೇ ಡೇಟಲ್ಲಿ ನಿಮಗೆ ಬರುತ್ತೆ. ಹಾಗೆಯೇ ಇನ್ನೊಬ್ಬ ಬೆನಿಫಿಷರಿಯನ್ನು ಸ್ಟೇಟಸ್ನ ಚೆಕ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಅವ್ರಿಗೆ ಏನಂತ ತೋರಿಸ್ತಾ ಇದೆ ಅಂತ. ಇಲ್ಲಿ ತುಂಬ ಜನರಿಗೆ ಆ ರೀತಿ 2 ಕಂತುಗಳು ರಿಲೀಸ್ ಆಗಿಲ್ಲ, ಕೆಲವರು ಮಾತ್ರ ರಿಲೀಸ್ ಆಗಿದೆ. ನಿಮಗೆ ರಿಲೀಸ್ ಆಗದಿರೋನು ಕೂಡ ತೋರಿಸ್ಕೊಡ್ತೀನಿ. ನಿಮ್ಗೇನಾದ್ರು ರಿಲೀಸ್ ಆಗಿದೆಯೋ ಇಲ್ವೋ ಅಂತ ನೀವು ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಸ್ನೇಹಿತರೆ, ನಾನು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಏನು ಆರ್ಡರ್ ಕಾಪಿ ನಂಬರ್ ಇದೆ ಅದನ್ನು ಹಾಕಿ ಇಲ್ಲಿ ಮತ್ತೆ ನಾವು RD ನಂಬರ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಈಗ ಮತ್ತೆ ಕ್ಲಿಕ್ ಕೇರ್ ಟು ಪೆನ್ಷನ್ ಸ್ಟೇಟಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ RD ನಂಬರ್ ಹಾಕಿ ಶೋ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಏನು ಕನ್ಸ್ಯೂಮರ್ ಅಥವಾ ಬೆನಿಫಿಷರಿ ಇದ್ದಾರೆ ಅವ್ರಿಗೆ 2026 ಫೆಬ್ರವರಿಲಿ ಬಂದಿರತಕ್ಕಂಥ ಅಮೌಂಟು ಈಗ ಯಾವುದೇ ಥರದ ಕಾಲಮ್ಗಳು ಓಪನ್ ಆಗಿಲ್ಲ. ಇವರಿಗೆ ಹಣ ಬರುತ್ತೋ ಇಲ್ವೋ ಅನ್ನೋದನ್ನ ನೀವು ಕಾದು ನೋಡಬೇಕಾಗ್ತದೆ. ಹಾಗೆಯೇ ಮತ್ತೊಬ್ಬರನ್ನು ಕೂಡ ನಾನು ನಿಮಗೆ ಚೆಕ್ ಮಾಡ್ಕೊಡ್ತೀನಿ. ಇಲ್ಲಿ ಒಂದು 3-4 ಜನ ಅಂತ ಚೆಕ್ ಮಾಡ್ತೀನಿ ಯಾವ ರೀತಿ ತೋರಿಸುತ್ತೆ ಸ್ಟೇಟಸ್ ಅಂತ. ಈ ಬೆನಿಫಿಷರಿಗೂ ಕೂಡ 1200 ರೂಪಾಯಿ ಫೆಬ್ರವರಿ ತಿಂಗಳಲ್ಲಿ ಮಾತ್ರ ಬಂದಿದೆ. ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನಲ್ಲಿ ಬಂದಿರತಕ್ಕಂಥ ಹಣ. ಅದೇ ರೀತಿ ಮತ್ತೊಬ್ಬರನ್ನು ಕೂಡ ನಿಮಗೆ ಚೆಕ್ ಮಾಡಿಕೊಡ್ತೀನಿ. ಇಲ್ಲಿ ನೋಡ್ಬೋದು, ಈ ಒಂದು ಯಾರು ಬೆನಿಫಿಷರಿ ಇದ್ದಾರೆ ಇವ್ರಿಗೂ ಕೂಡ ರಿಲೀಸ್ ಆಗಿದೆ. ಇಲ್ಲಿ ನೋಡ್ಬೋದು 1200 ರೂಪೀಸು 2 ತಿಂಗಳದು ಒಟ್ಟಿಗೆ ಕೂಡ ರಿಲೀಸ್ ಆಗ್ತಾಯಿದೆ, ಇನ್ನೂ ಕೂಡ ಕ್ರೆಡಿಟ್ ಆಗಿಲ್ಲ. ನಿಮಗೆ ಈ ರೀತಿ ನಿಮಗೆ ಸ್ಟೇಟಸ್ ತೋರಿಸ್ತಾ ಇದೆಯೋ, ನಿಮಗೆ ಹಣ ಬರುತ್ತೋ ಇಲ್ವೋ ಅಂತೇಳಿ ಈ ರೀತಿ ನೀವು ಮೊಬೈಲ್ನಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ನಾನು ಯಾವ್ಯಾವ ಸ್ಟೆಪ್ಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಎಲ್ಲನೂ ಕೂಡ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೊಳ್ಳಿ. ನಿಮ್ಮ ಸ್ಟೇಟಸ್ ಯಾವ ರೀತಿ ಇದೆ ಅಂತ ನೀವೇ ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ, ತುಂಬ ಜನರುಗಳಿಗೆ ಯಾರಿಗೆ ಈ ರೀತಿ ಕಾಲಮ್ಗಳು ಓಪನ್ ಆಗಿಲ್ಲ ಅಂಥವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಮತ್ತೆ ಕೂಡ ಇದೇ ತರಹದ ವೀಡಿಯೋ ಮಾಡಿ ನಿಮಗೆ ಬಿಡ್ತೀನಿ ಯಾವ ಕಾರಣಕ್ಕೋಸ್ಕರ ಹಣ ಬಂದಿಲ್ಲ ಅಂತ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವೀಡಿಯೋದ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.